ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಲೂರು ನಗರದಲ್ಲಿ ಸುಮಾರು 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಫ್ಲೈಓವರ್ ಕಾಮಗಾರಿ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದರಿಂದ ಸಾರ್ವಜನಿಕರು ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಾಮಗಾರಿ ನಡೆಯುತ್ತಿರುವ ಪ್ರದೇಶದಲ್ಲಿ ಪರ್ಯಾಯ ರಸ್ತೆ ನಿರ್ಮಿಸದೆ ವಾಹನ ಸಂಚಾರಕ್ಕೆ ಅವಕಾಶ ನೀಡಿರುವುದರಿಂದ ಭಾರೀ ಟ್ರಾಫಿಕ್ ದಟ್ಟಣೆ ಉಂಟಾಗುತ್ತಿದೆ ಎಂದು ದೂರಿದರು. ಇದರಿಂದ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು, ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಪ್ರತಿದಿನ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಕಾಮಗಾರಿ ಸ್ಥಳದಲ್ಲಿ ಧೂಳು ನಿಯಂತ್ರಣಕ್ಕೆ ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಧೂಳಿನ ಮಾಲಿನ್ಯ ಹೆಚ್ಚಾಗಿದೆ ಎಂದು ಆರೋಪಿಸಿದರು. ಧೂಳಿನಿಂದ ಉಸಿರಾಟದ ತೊಂದರೆ, ಗಂಟಲು ನೋವು, ಕಣ್ಣಿನ ಉರಿ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ತಿಳಿಸಿದರು. ಸಾರ್ವಜನಿಕರ ಆರೋಗ್ಯ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪರ್ಯಾಯ ತಾತ್ಕಾಲಿಕ ರಸ್ತೆಗಳನ್ನು ನಿರ್ಮಿಸಿ ವಾಹನ ಸಂಚಾರ ಸುಗಮಗೊಳಿಸಬೇಕು ಎಂದು ಮನವಿ ಮಾಡಿದರು. ಧೂಳು ನಿಯಂತ್ರಣಕ್ಕಾಗಿ ಪ್ರತಿದಿನ ನೀರು ಸಿಂಪಡಿಸುವ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ಕಾಮಗಾರಿಯನ್ನು ವೇಗಗೊಳಿಸಿ ನಿಗದಿತ ಅವಧಿಯೊಳಗೆ ಸಂಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ತಹಶೀಲ್ದಾರ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಮನವಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಶ್ರೀನಿವಾಸನವರ ಹೋರಾಟಕ್ಕೆ, ಮಾಲೂರು ಜನತೆಯ ಪರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮಾಲೂರಿನ ಬೇಜವಾಬ್ದಾರಿ ತಾಲೂಕು ಆಡಳಿತಕ್ಕೆ, ಮಾಲೂರು ತಾಲೂಕಿನ ಬೇಜವಾಬ್ದಾರಿ ಸಾರ್ವಜನಿಕ ಜೀವನದ ಮೇಲೆ ಬರ ಎಳೆದಿರುವ ಗುತ್ತಿಗೆದಾರರಿಗೆ, ಧೂಳು ಕುಡಿಸುತ್ತಿರುವ ಗುತ್ತಿಗೆದಾರರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಾನವನ ಧೂಳುಮಯ ಮಾಡುವ ನಗರಸಭೆ ಅಧಿಕಾರಿಗಳಿಗೆ, ಮಾನವನ ಧೂಳುಮಯ ಮಾಡುವ ನಗರಸಭೆ ಅಧಿಕಾರಿಗಳಿಗೆ, ನಗರಸಭೆ ಪೌರಾಯುಕ್ತರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಸರ್ಕಾರ ಅವರಪ್ಪಂದಂತೆ ಸರ್ಕಾರ. ಅಯ್ಯಯ್ಯೋ, ಅಯ್ಯಯ್ಯೋ, ಅನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಸಮರಸಿಂಹ ಟಿ.ಎ. ನಾರಾಯಣಗೌಡರ ಹೋರಾಟಕ್ಕೆ, ಕನ್ನಡದ ಭೀಷ್ಮ ಟಿ.ಎ. ನಾರಾಯಣಗೌಡರ ಹೋರಾಟಕ್ಕೆ, ಮಾಲೂರು ತಾಲೂಕಿನ ಜನತೆಯ ಪರ ಹೋರಾಟಕ್ಕೆ, ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಅವರ ಪರ ಹೋರಾಟಕ್ಕೆ ಕನ್ನಡ ಕನ್ನಡ. ಈ ರಸ್ತೆ ಆಗ್ತಾ ಇರೋದು ಒಂದು ಒಳ್ಳೆಯದೇ, ಆದರೆ ರಸ್ತೆ ವೈಜ್ಞಾನಿಕವಾಗಿ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಒಂದು ಅಭಿಪ್ರಾಯ. ಏನು ರಸ್ತೆ ಅಗಲೀಕರಣ ಆಗ್ತೀರಾ, ಈ ಚಿಕ್ಕ ಕಣಿವೆ ಬಹಳ ಚಿಕ್ಕ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಸು, ದಿನಕ್ಕೆ 80,000 ವೆಹಿಕಲ್ಸ್ ಹೋಗೋದು ಬರೋದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಇದ್ರ ಜೊತೆಯಲ್ಲಿ ಏನು ಈ ಗುತ್ತಿಗೆದಾರ ಇದ್ದಾನೆ, ಗುತ್ತಿಗೆದಾರ ಫಸ್ಟು ರಸ್ತೆಗೆ ತಾರನ್ನು ಹಾಕಿ, ಏನು ಫುಟ್ಪಾತ್ಗೆ ತಾರನ್ನು ಹಾಕಿ, ರಸ್ತೆ ತಾರನ್ನು ಹಾಕಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯನ ಮೇಲೆ ಒಂದು kg, ಒಂದು 4 kg ಧೂಳಾದ್ರೂ ಸೇವಿಸುವಂಥ ಪರಿಸ್ಥಿತಿ ಇವತ್ತು ಎಲ್ಲ ಜನಕ್ಕೂ ಬಂದಿದೆ. ಆಟೋ ಡ್ರೈವರ್ಸ್ ಇರ್ತಾರೆ, ವಿದ್ಯಾರ್ಥಿಗಳು, ಸಾವಿರಾರು ಜನ ವಿದ್ಯಾರ್ಥಿಗಳು ಓಡಾಡ್ತಾರೆ, ಚಿಕ್ಕ ಮಕ್ಕಳು ಓಡಾಡ್ತಾರೆ. ಅವರ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ನಾವು 2-3 ಸರಿ ಹೇಳಿದೀವಿ ಕೂಡ, ಹೋರಾಟ ಮಾಡ್ತಿದ್ವಿ. ಇವತ್ತು ಏನು ಕಲಿಸಲ್ಲ ಅನ್ನೋದು ಇವತ್ತೇನೋ ತಿಳಿಸ್ತಾ ಇದೆ. ಹೋರಾಟ ಮುಖಾಂತರ ನಾವು ನ್ಯಾಯ ಪಡ್ಕೋಬೇಕು ಅಂತ ಸ್ವತಂತ್ರ ಹೋರಾಟ ಮಾಡೋದಕ್ಕೆ ನಾವು ಮಾಡಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಮಾಲೂರಿನ ಜ್ವಲಂತ ಸಮಸ್ಯೆಗೆ ಮುಗಿಬೇಕು, ಬಗೆಹರಿಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಧೂಳು ಮುಕ್ತ ಮಾಲೂರು ಮಾಡಬೇಕು ಅಂತ ಈ ಹೋರಾಟ ಮಾಡಿದ್ದೀವಿ. ತಹಸೀಲ್ದಾರ್ ಮನವಿಯನ್ನು ಕೊಟ್ಟಿದ್ದೀವಿ, ನಗರಸಭೆ ಅಧ್ಯಕ್ಷರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಇವ್ರಿಗೆ ಪೌರಾಯುಕ್ತರು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನಾದರೂ ಈ ವಾಹನ ದಟ್ಟಣೆ ಮತ್ತು ಏನು ಧೂಳನ್ನು, ಮುಖ್ಯವಾಗಿ ಧೂಳನ್ನು ಸರಿ ಮಾಡ್ತಾ ಇದ್ರೆ ಉಗ್ರವಾದಂಥ ಹೋರಾಟವನ್ನು. ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡೋ ಉದ್ದೇಶ ನಿನ್ನೆ ದಿವಸ ನಾವು ನಮ್ಮ ತಾಲೂಕು ಕಚೇರಿನಲ್ಲಿ ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆ 2 ಗಂಟೆ ಆ ಟೈಮಲ್ಲಿ ಕೂತಿರಬೇಕಾದ್ರೆ ನಮ್ಮ
ಜಿಲ್ಲಾ ಉಪಾಧ್ಯಕ್ಷರಾದಂಥ ಮುರಳೀಧರ್ ಹೇಳ್ತಾರೆ, ಸರ್ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ಏನೇನು ಆಗ್ತಿದ್ದಾರೆ ಅಂದರೆ ಮಾಲೂರು ನಗರದಲ್ಲಿ ಸಂಘಟನೆಗಳೆಲ್ಲ ಏನು ಸತ್ತೋಗ್ಬಿಟ್ಟಿದೆಯಾ, ತಾಲೂಕು ಸಂಘಟನೆಗಳೆಲ್ಲ ಸತ್ತೋಗ್ಬಿಟ್ಟಿದೆಯಾ, ಸಂಘಟನೆಗಳು ಯಾವುದೂ ಕೂಡ ಈ ರಸ್ತೆ ವಿರುದ್ಧ ಯಾರೂ ಧ್ವನಿ ಎತ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಏನು ಸರ್ ತೋರಿಸಿ ಅಂದರೆ ಪ್ರತಿ ಒಬ್ಬೊಬ್ಬರು ಒಂದೊಂಥರ ಕಾಮೆಂಟ್ ಹಾಕಿರ್ತಾರೆ. ಅದರಿಂದ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರಾಜಕೀಯ ಪರವಾಗೂ ಇಲ್ಲ, ರಾಜಕೀಯದ ಕೈಗೊಂಬೆನೂ ಆಗಿಲ್ಲ ನಾವು. ಅದರಿಂದ ಅದನ್ನು ಎಚ್ಚೆತ್ಕೊಂಡು ನಾವಿವತ್ತು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗಾಗಲೇ ಏನು ಒಂದು ಮಾಲೂರು ನಗರದಲ್ಲಿ ಮೇಲ್ಸೇತುವೆ ಈ ಭಾಗದಲ್ಲಿ ನಡೀತಾ ಇದೆ, ಆ ಮೇಲ್ಸೇತುವೆ ಏನು ಮೇಲ್ಸೇತುವೆ ಮಾಡ್ತಕ್ಕಂಥ ಗುತ್ತಿಗೆದಾರ ಏನಿದ್ದಾನೆ ಅವನೊಂದು ಕಳಪೆ ಕೆಲಸದಿಂದ ಇವತ್ತು ಪ್ರತಿನಿತ್ಯ ವಾಹನ ಸವಾರರು ಮತ್ತು ಧೂಳಿನಿಂದ ಇದು ಯಾವುದೋ ಒಂದು ಗ್ರೂಪ್ ಇದೆ, ಮಾಲೂರಲ್ಲ ಇದು ಧೂಳೂರು ಅಂತ ಹೇಳ್ಬಿಟ್ಟು, ಇದು ನಿಜಾನೇ, ಇದು ಮಾಲೂರಲ್ಲ ಧೂಳೂರು ಆಗೋಗ್ಬಿಟ್ಟಿದೆ. ಅಂಥ ಒಂದು ಪರಿಸ್ಥಿತಿ ನಮ್ಮ ಮಾಲೂರು ನಗರಕ್ಕೆ ಬಂದ್ಬಿಟ್ಟಿದೆ. ಅದರಿಂದ ಅಂಥ ಒಂದು ಗುತ್ತಿಗೆದಾರ ಏನಿದ್ದಾನೆ ಅವನು ಇವತ್ತು ನಮ್ಮ ರಸ್ತೆನ ಅಗಲೀಕರಣನೂ ಮಾಡಿದೆ, ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಮರಗಳು ಕಂಬಗಳನ್ನು ಯಾವುದೂ ತೆರವು ಮಾಡ್ದೇನೆ ಅವನು ಏನು ಚಿಕ್ಕ ರಸ್ತೆ ಇದೆ, ಈಗಾಗಲೇ ಒಂದು ಗಾಡಿ ಹೋಗ್ಬೋದು, ಒಂದು ಗಾಡಿ ಬರ್ಬೋದು, ಅಂಥ ಒಂದು ಚಿಕ್ಕ ರಸ್ತೆನಲ್ಲಿ ಕೂಡ ಅವನಿಂಥ ಒಂದು ಕೆಲಸ ಮಾಡ್ತಾನೆ ಇದ್ದಾನೆ. ಅವನಿಂದಾನೆ ವಾಹನ ಸವಾರರಿಗೆ ಮತ್ತು ನಮ್ಮ ಆಟೋ ಚಾಲಕರಿಗಂತೂ ಕೇಳೋಂಗೇ ಇಲ್ಲ. ಪಾಪ ಅವ್ರು ಸುಮಾರು ಸರಿ ಹೇಳಿದ್ದಾರೆ, ಪ್ರತಿದಿನ ಒಂದು 7-8 ಬಾಡಿಗೆ ಆದರೂ ಹೊಡಿತಾ ಇದೆ, ಇವತ್ತು 2 ಬಾಡಿಗೆ ಹೊಡೆಯೋಂಥ ಪರಿಸ್ಥಿತಿ ಆಟೋ ಬಂದ್ಬಿಟ್ಟಿದೆ. ರೈಲ್ವೆ ಸ್ಟೇಷನ್ನಲ್ಲಿ ಏನಾದರೂ ಪ್ಯಾಸೆಂಜರ್ ಕೂರಿಸ್ಕೊಂಡು ಮಾರಿಕಂಬ ಆರ್ಚ್ ಹತ್ರ ಬರಬೇಕಾದ್ರೆ ಸರಿ ಸುಮಾರು 1 ಅವರ್ ಬೇಕಾಗ್ತದೆ, ಅಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಅದನ್ನು ನೋಡಿ 1 ಅವರ್ ಯಾಕಪ್ಪ ಕಾಯಬೇಕು, ಆಟೋನೇ ಬೇಡ ನಡ್ಕೊಂಡೇ ಹೋಗ್ಬಿಡೋಣ ಅಂತ ಸಾರ್ವಜನಿಕ ಏನು ಹೇಳ್ತಾ ಇದ್ದಾರೆ. ಇವತ್ತು ಧೂಳಿನಿಂದ ಈ ಕಡೆ ಆ ಕಡೆ ಸಂದುಗಳಲ್ಲಿ ದೂರಿ ಮುಚ್ಚಿಕೊಂಡು ಓಡಾಡ್ತಕ್ಕಂಥ ಇದು ಪರಿಸ್ಥಿತಿ ನಮ್ಮ ಮಾಲೂರು ನಗರದಲ್ಲಿ ಉಂಟಾಗಿದೆ. ಆದ್ದರಿಂದ ಈ ಒಂದು ಗುತ್ತಿಗೆದಾರರಿಗಾಗಿರ್ಬೋದು, ತಾಲೂಕು ಆಡಳಿತಕ್ಕಾಗಿರ್ಬೋದು, ನಮ್ಮ ಶಾಸಕರಿಗಾಗಿರ್ಬೋದು, ಇದನ್ನು ಹೇಳೋದು ಒಂದೇ ಮಾತು, ಈ ರಸ್ತೆ ಏನಿದೆ ಅಗಲೀಕರಣ ಆಗಬೇಕು. ಮತ್ತು ಗುತ್ತಿಗೆದಾರನ ಏನಿದ್ದಾನೆ ಅಗಲೀಕರಣ ಮಾಡೋವರೆಗೂ ಗುತ್ತಿಗೆದಾರನು ನಾಳೆಯಿಂದ ಯಾವುದೇ ಕೆಲಸನೂ ಮಾಡಬಾರ್ದು, ನಾವು ಮಾಡೋದಕ್ಕೂ ಬಿಡೋದಿಲ್ಲ. ಅದರಿಂದ ಅವನೇನಾದರೂ ಇವತ್ತು ಹೋರಾಟ ಮಾಡಿದ್ದಾರೆ, ಅವ್ನು ಮನವಿ ಕೊಟ್ಟಿದ್ದಾರೆ, ಹೋಗಿದ್ದಾರೆ, ಅವಕ್ಕೇನಲ್ಲಿ ಏನೂ ಆಗಲ್ಲ ಅಂದರೆ ಅವನಂತ ಮುಟ್ಟಾಳ ಬೇರೆ ಇಲ್ಲ. ನಾವೇ ಯಾರೇ ನಮ್ಮ ಕಾರ್ಯಕರ್ತರು ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವನನ್ನು ಹೋಗಿ ಹೊಡೆದು ನಿಲ್ಲಿಸ್ತಕ್ಕಂಥ ಆ ಕೆಲಸ ಮಾಡೋದಕ್ಕೂ ಬಿಡೋದು, ಆ ಕೆಲಸ ನಾವು ನಿಲ್ಲಿಸಿ ಅವನ ಕೆಲಸ ಏನಿದೆ ಅವನು ಟೆಂಡರ್ ಎತ್ತಿದಾಗ ಅವನಿಗೆ ಏನೇನು ಗೌರ್ಮೆಂಟ್ ಅವನಿಗೆ ಷರತ್ತುಗಳು ಹಾಕಿದ್ದಾರೆ ಆ ಷರತ್ತುಗಳ ಅನ್ವಯ ಅವನು ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು. ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವನು ನಡೆಸ್ಕೊಟ್ಟು ಮತ್ತು ಅವನ ಕೆಲಸನ ಶುರು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.